ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಿಣಿ ರಾಜೇಶ್ ವ್ಲಾಗ್ಸ್. ಇವತ್ತು ವೆಡ್ನೆಸ್ಡೇ ಮಿನಿ ವ್ಲಾಗ್. ಮಾರ್ನಿಂಗ್ 6:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಇವತ್ತು ಟೊಮೆಟೊ ಚಟ್ನಿ ಆ್ಯಂಡ್ ದೋಸೆ ಮಾಡ್ತಿದ್ದೀನಿ ಲಂಚ್ ಬಾಕ್ಸ್ಗೆ. ಹಾಗೆ ತಿನ್ನಲಿಕ್ಕೆ ಅಂತ ಕ್ಯಾಪ್ಸಿಕಮ್ ಆ್ಯಂಡ್ ಬಟಾಣಿ ರೈಸ್ ಮಾಡ್ತಿದ್ದೀನಿ. ಚಟ್ನಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ. ಕ್ಯಾಪ್ಸಿಕಮ್ ರೈಸ್ಗೆಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೆ, ಪ್ರಿಪೇರ್ ಮಾಡ್ಕೊತಿದ್ದೀನಿ. ಅದೆಲ್ಲ ಆದಮೇಲೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದೀನಿ. ದೋಸೆ ಹಾಕಿ ದೋಸೆ ಆ್ಯಂಡ್ ಚಟ್ನಿ ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿದೆ. ಶ್ಯಾಮ್ ಸ್ಕೂಲ್ಗೆ ಹೋಗ್ತಾರಲ್ಲ, ಓನ್ಲಿ ರಾಮ್ಗೋಸ್ಕರ. ರಾಮ್ ರೆಡಿ ಆದ, ಅವನಿಗೆ ತಿನ್ಲಿಕ್ಕೆ ಬ್ರೇಕ್ಫಾಸ್ಟ್ ಕೊಟ್ಟೆ. ತಿಂದು ಸ್ಕೂಲಿಗೆ ಸ್ಟಾರ್ಟ್ ಆದ. ವ್ಯಾನ್ಗೆ ಅಂತ ಹೋಗಿ ಹಸ್ಬೆಂಡು ಬಿಟ್ಟು ಬಂದು ರೆಡಿ ಆದರು. ದೇವಸ್ಥಾನಕ್ಕೆ ಹೋಗ್ಬೇಕಂತೆಲ್ಲ ರೆಡಿ ಆದ್ವಿ, ಸ್ನಾನ ಎಲ್ಲ ಮುಗಿಸಿದ್ವಿ. ಆದರೆ ಹೋಗೋಕ್ಕಾಗಲಿಲ್ಲ, ಬೇರೆ ಕೆಲಸ ಆಯಿತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಸರಿ ಅಂತ ಇವತ್ತು ನನ್ನ ಬರ್ಡೇಗೆ ಅಂತ ಮಕ್ಕಳು ಸ್ವೀಟ್ ಕೇಳಿದರು, ಜಾಮೂನ್ ಮಾಡು ಅಂತ. ಅದಕ್ಕೆ ಜಾಮೂನ್ ಪ್ರಿಪೇರ್ ಮಾಡ್ತಿದ್ದೀನಿ. ಅದಾದಮೇಲೆ ಹಾಗೆ ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಇವತ್ತು ಬಿರಿಯಾನಿ, ಚಿಕನ್ ಫ್ರೈ. ಇದು ನಮ್ಮ ಲಂಚ್: ಚಿಕನ್ ಫ್ರೈ, ಬಿರಿಯಾನಿ, ಅನ್ನ, ರಸ ಆ್ಯಂಡ್ ರೈತ. ಊಟ ಎಲ್ಲ ಮುಗಿಸಿದ್ವಿ. ಈವ್ನಿಂಗ್ ಆಯಿತು, ರಾಮ್ ಸ್ಕೂಲಿಂದ ಬಂದ. ನನ್ನ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಸ್ಬೆಂಡ್ ಕೇಕ್ ತಂದಿದ್ದರು, ಕೇಕ್ ಕಟ್ಟಿಂಗ್ ಮಾಡ್ತಿದ್ದೀವಿ. ಆಚೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಗುಹಾನ್ಗೆ ವ್ಯಾಕ್ಸಿನ್ ಹಾಕ್ಸಿದ್ರಿಂದ ಅವ್ನು ಸ್ವಲ್ಪ ಕಾಲು ಪೇನ್ ಇತ್ತು, ನಡೆಯೋಕ್ಕಾಗಿಲ್ಲ ಅಂತ ಮನೇಲಿ ಸೆಲೆಬ್ರೇಟ್ ಮಾಡ್ಕೊತಿದ್ದೀವಿ. ನನ್ನ ಫ್ರೆಂಡ್ ಬಂದಿದ್ಲು, ಮಕ್ಕಳ ಜೊತೆ ಕೇಕ್ ಕಟ್ಟಿಂಗ್ ಆಯಿತು. ನನ್ನ ಫ್ರೆಂಡ್ ಒಂದು ಸಣ್ಣ ಗಿಫ್ಟ್ ಕೊಡ್ತಿದ್ದಾಳೆ, ಥ್ಯಾಂಕ್ ಯು. ನನ್ನ ಬರ್ಡೇ ಎವ್ರಿ ಇಯರ್ ನನಗೆ ಅಮ್ಮ ಇರೋರು ನನ್ನ ಜೊತೆ. ಎವ್ರಿ ಇಯರ್ ಅಮ್ಮ ಮಿಸ್ ಆದರೆ ನನ್ನ ಬರ್ಡೇಗೆ ಬರೋರು, ಬಟ್ ಈ ಸತಿ ಬರೋಕ್ಕಾಗಲಿಲ್ಲ. ಅವರು ಬೇರೆ ಕೆಲಸದಲ್ಲಿ ಬೇರೆ ಕಡೆ ಹೋಗಿದ್ದರು, ಅದಕ್ಕೆ ಬರೋಕ್ಕಾಗಿಲ್ಲ. ಕೇಕ್ ಕಟ್ಟಿಂಗ್ ಆದಮೇಲೆ ಒಂದಷ್ಟು ಫೋಟೋಸ್ ತೆಗೆಸ್ಕೊತಿದ್ದೀವಿ. ಕೇರಿಂಗ್ ಹಸ್ಬೆಂಡ್ ಆ್ಯಂಡ್ ಟೈಮ್ ಗಿವಿಂಗ್ ಹಸ್ಬೆಂಡ್ ಇದ್ದರೆ ಸಾಕಲ್ವ, ಇನ್ನೇನು ಬೇಕು. ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್. ಹಾಗೆ ನನ್ನ ಪುಟಾಣಿಗಳು, ಅವನಿಗೆ ಪಾಪ ವ್ಯಾಕ್ಸಿನ್ ಪೇನ್ ತುಂಬ ಇತ್ತು, ಕೂರಕ್ಕೂ ಎದ್ದೇಳೋಕ್ಕೂ ನೋವಿತ್ತು, ಬಟ್ ಸ್ಟಿಲ್ ಹೇಗೋ ಫೋಟೋಗೆ ಅಂತ ಬಂದ. ಅವನಿಗೆ ಫೋಟೋಸು ವೀಡಿಯೋಸ್ ಇಷ್ಟ ಆಗಲ್ಲ. ಎಷ್ಟೊಂದು ತೆಗಿತೀರಾ ಅಂತ ಕೇಳ್ತಿದ್ದ. ಹೇಗೋ ಕನ್ವಿನ್ಸ್ ಮಾಡಿ ಒಂದೊಂದೆರಡು ಫೋಟೋ ಅಂತ ತೆಗೆಸ್ಕೊಂಡ್ವಿ. ಇದೆಲ್ಲ ಆದಮೇಲೆ ಊಟ ಮಾಡಿದ್ವಿ. ಆವತ್ತು ಡೇ ಹಾಗಾಯಿತು. ಹಾಗೆ ನಮ್ಮ ರಾಮ್ ಮಲಗೋಕ್ಕೆ ಮುಂಚೆ ಅಮ್ಮ ನಾನು ಗಿಫ್ಟ್ ಮಾಡಿದ್ದೀನಿ ನಿನಗೆ ಅಂತ ಗ್ರೀಟಿಂಗ್ ತೊಗೊಂಡು ಬಂದು ಕೊಟ್ಟ. ನೋಡಿ, ಅವನು ಎವ್ರಿ ಇಯರ್ ಅಲ್ಲ, ಎವ್ರಿ ಅಕೇಶನ್ಸ್ಗೆ ಏನೋ ಒಂದು ಅವನ ಕೈಲಿ ಆಗಿದ್ದು ಈ ಥರ ಬರೆದು ಕೊಡ್ತಾನೆ. ನಮ್ಮ ಆ್ಯನಿವರ್ಸರಿಗೆ, ನನ್ನ ಬರ್ಡೇಗೆ ಎಲ್ಲ ಈ ಥರ ಗ್ರೀಟಿಂಗ್ ಮಾಡಿಕೊಡ್ತಿದ್ದಾನೆ. ಅವನಿನ್ನೂ ಸಣ್ಣ ಮಗು ಇದ್ದಾಗ ನಮ್ಮಮ್ಮ ಹೆಲ್ಪ್ ಮಾಡೋರು, ಅವರಿಬ್ಬರು ಸೇರಿ ಗ್ರೀಟಿಂಗ್ ಮಾಡೋರು. ಒಂದಷ್ಟು ವರ್ಡ್ಸ್ ಬರೆದಿದ್ದಾನೆ, ಅವನ ಪ್ರೀತಿ ವರ್ಡ್ಸ್. ತುಂಬ ಖುಷಿ ಆಯಿತು ಅದನ್ನು ಓದೋಕ್ಕೆ. ಅಮ್ಮ ಓದು ಅಂತಂದ. ಅವ್ನು 3rd ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಅವ್ನು ತುಂಬ ಚೆನ್ನಾಗಿ ಬರೀತಾನೆ. ಅವ್ನಿಗೆ ಈ ಥರ ಡ್ರಾಯಿಂಗ್ಸ್, ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟ. ಏನೋ ಒಂದು ಮಾಡ್ತಿರ್ತಾನೆ ಫ್ರೀ ಟೈಮಲ್ಲಿ. ಕ್ರಾಫ್ಟ್ಸ್ ಎಲ್ಲ ಮಾಡ್ಸಮ್ಮ ಅಂತ ಕೇಳ್ತಿರ್ತಾನೆ. ಅದೆಲ್ಲ ಓದಿದೆ. ಹಾಗೆ ಹಿಂದ್ಗಡೆ ಸ್ವಲ್ಪ ಕ್ವಿಸ್ ಕ್ವಶನ್ಸ್ ಬರ್ದಿದ್ದೀನಿ, ಅದನ್ನು ಮಾಡಮ್ಮ ಅಂತಂದ. ಸಣ್ಣ ಸಣ್ಣ ವಿಷಯಗಳು ತುಂಬಾ ಖುಷಿ ಕೊಡುತ್ತೆ. ಅದನ್ನು ಮಾಡಿ ಎಲ್ಲ ಮುಗಿಸಿದ್ವಿ. ಹೀಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.